Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪಗೆ ಬಂಧನದ ಭೀತಿ ಹೆಚ್ಚಾಗ್ತಾ ಇದೆ. ಹೈಕೋರ್ಟ್ನಲ್ಲಿ ಪ್ರಕರಣ ರದ್ದು ಕೋರಿ ಅರ್ಜಿಯನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಯಡಿಯೂರಪ್ಪ ಪರ ವಕೀಲರು ಸಲ್ಲಿಸಿರುವಂತಹ ಪ್ರಕರಣ ರದ್ದು ಕೋರಿದ ಅರ್ಜಿಯ ವಿಚಾರಣೆ ನಡೆಸಲಾಗ್ತಾ ಇದೆ. ಬಿಎಸ್ ಯಡಿಯೂರಪ್ಪ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪೊಲೀಸರ ಪರವಾಗಿ ಎಸ್ಪಿಪಿ ಅಶೋಕ್ ನಾಯಕ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇಬ್ಬರೂ ಕೂಡ ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪಗೆ ಬಂಧನದ ಭೀತಿ ಇರುವಂತದ್ದು. ಈ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಕೋರಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಈ ಅರ್ಜಿಯ ವಿಚಾರಣೆಯನ್ನು ಸದ್ಯಕ್ಕೆ ಹೈಕೋರ್ಟ್ನಲ್ಲಿ ನಡೆಸಲಾಗ್ತಾ ಇದೆ. ಬಿಎಸ್ ಯಡಿಯೂರಪ್ಪ ಪರ ವಕೀಲರಾಗಿ ಸಿವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹಾಗೆ ಮತ್ತೊಂದು ಕಡೆ ಪೊಲೀಸರ ಪರವಾಗಿ ಎಸ್ಪಿಪಿ ಅಶೋಕ್ ನಾಯಕ್ ವಾದವನ್ನ ಮಂಡನೆ ಮಾಡ್ತಾ ಇರುವಂತದ್ದು. ಮಾರ್ಚ್ 14ರಂದು ಎಫ್ಐಆರ್ ಆಗಿತ್ತು. ನಂತರ ಏಪ್ರಿಲ್ 12ರಂದು ನೋಟಿಸ್ ನೀಡಿದ್ದಾರೆ. ಅಂದ್ರೆ ಎಫ್ಐಆರ್ ನಂತರ ತನಿಖೆ ಯಾವಾಗ ಆರಂಭ ಆಯಿತು, ಹೈಕೋರ್ಟ್ ಈ ಬಗ್ಗೆ ಪ್ರಶ್ನೆಯನ್ನ ಮಾಡ್ತು. ಇನ್ನು ಮಾರ್ಚ್ 14ರಂದು ಎಫ್ಐಆರ್ ಆಗಿರುತ್ತೆ. ನಂತರ ಏಪ್ರಿಲ್ 12ರಂದು ನೋಟಿಸ್ ನೀಡಿದ್ದಾರೆ. ಪೊಲೀಸರು ಏನ್ ಮಾಡಿದ್ದಾರೆ ಅಂತ ತಿಳಿದಿಲ್ಲ ಅಂತ ಸಿವಿ ನಾಗೇಶ್ ಹೇಳಿದ್ದಾರೆ. ಅಂದ್ರೆ ಎಫ್ಐಆರ್ ಆಗಿರೋದೇ ಯಾವಾಗ್ಲೋ, ನೋಟಿಸ್ ಕೊಟ್ಟಿರುವಂತದ್ದೇ ಯಾವಾಗ್ಲೋ, ಏನ್ ಮಾಡ್ತಾ ಇದ್ದಾರೆ ಅಂತ ತಿಳಿದಿಲ್ಲ. ಈಗ ಬಿಎಸ್ವೈ ಬಂಧನ ಯಾಕೆ ಬೇಕಾಗಿದೆ ಅಂತ ಒಂದ್ ಕಡೆ ಹೈಕೋರ್ಟ್ ಪ್ರಶ್ನೆಯನ್ನ ಮಾಡುತ್ತೆ. ಇದಕ್ಕೆ ಜೂನ್ 12ರಂದು ಹಾಜರಾಗುವಂತೆ ನೋಟಿಸ್ ನೀಡಲಾಗಿತ್ತು. ಮೊಬೈಲ್ನಲ್ಲಿ ಇದ್ದಂತ ವಿಡಿಯೋ, ಧ್ವನಿ ಪರೀಕ್ಷೆ ನಂತರ ನೋಟಿಸ್ ನೀಡಲಾಗುತ್ತೆ. ಮಾರ್ಚ್ 14ರಂದು ಆಗಿದ್ದಂತ ಎಫ್ಐಆರ್ ಪೊಲೀಸರು ಏನ್ ಮಾಡಿದ್ದಾರೆ ಅಂತ ತಿಳಿದಿಲ್ಲ. ಸಿವಿ ನಾಗೇಶ್ ಯಡಿಯೂರಪ್ಪ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾ ಇರುವುದು. ಈಗ ಬಿಎಸ್ವೈ ಬಂಧನ ಯಾಕೆ ಬೇಕಾಗಿದೆ ಅಂತ ಹೈಕೋರ್ಟ್ ಒಂದ್ ಕಡೆ ಪ್ರಶ್ನೆ ಮಾಡಿದೆ. ಇದಕ್ಕೆ ಉತ್ತರವನ್ನು ಕೂಡ ನೀಡಿದ್ದಾರೆ. ಜೂನ್ 12ರಂದು ಹಾಜರಾಗುವಂತೆ ನೋಟಿಸ್ ನೀಡಲಾಗಿತ್ತು. ಮೊಬೈಲ್ನಲ್ಲಿ ಇದ್ದಂತಹ ವಿಡಿಯೋ, ಧ್ವನಿ ಪರೀಕ್ಷೆ ಆಗಿದೆ. ಇದರ ನಂತರವೇ ನೋಟಿಸ್ ನೀಡಲಾಗಿದೆ. ಹಾಜರಾಗದ್ದಕ್ಕೆ ಬಂಧನದ ವಾರೆಂಟ್ ಪಡೆಯಲಾಗಿದೆ ಅಂತ ಎಜಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಎಫ್ಐಆರ್ ನಂತರ ಯಾವಾಗ ತನಿಖೆ ಆರಂಭ ಆಯಿತು ಅಂತ ಹೈಕೋರ್ಟ್ ಪ್ರಶ್ನೆಯನ್ನ ಮಾಡುತ್ತೆ. ಇದಕ್ಕೆ ಉತ್ತರವನ್ನ ಕೂಡ ಯಡಿಯೂರಪ್ಪ ಪರ ವಕೀಲರು ನೀಡಿರುವಂಥದ್ದು. ಹೈಕೋರ್ಟ್ನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಅಂದರೆ ಪ್ರಕರಣವನ್ನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿರುವಂಥದ್ದು. ಇನ್ನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಹೈಕೋರ್ಟ್ ಪ್ರಶ್ನೆ ಮಾಡುತ್ತೆ, ಎಫ್ಐಆರ್ ನಂತರ ತನಿಖೆ ಯಾವಾಗ ಆರಂಭ ಆಯಿತು, ಎಫ್ಐಆರ್ ಯಾವಾಗ ಆಯಿತು, ಇದೆಲ್ಲವನ್ನ ಪ್ರಶ್ನೆ ಮಾಡಿರುವಂಥದ್ದು. ಮಾರ್ಚ್ 14ರಂದು ಎಫ್ಐಆರ್ ಆಗಿರುತ್ತೆ. ನಂತರ ಏಪ್ರಿಲ್ 12ರಂದು ನೋಟಿಸ್ ನೀಡಿದ್ದಾರೆ. ಪೊಲೀಸರು ಏನು ಮಾಡಿದ್ದಾರೆ ಅಂತ ತಿಳಿದಿಲ್ಲ. ಯಾವ ರೀತಿಯಾಗಿ ತನಿಖೆ ಮಾಡಿದ್ದಾರೆ, ಎಲ್ಲಿಗೆ ತನಿಖೆ ಬಂದಿದೆ, ಏನೆಲ್ಲ ಸಾಕ್ಷಿ ಕಲೆ ಹಾಕಿದ್ದಾರೆ, ಇದ್ಯಾವುದ್ರ ಬಗ್ಗೆ ಕೂಡ ತಿಳಿದಿಲ್ಲ ಅಂತ ಸಿವಿ ನಾಗೇಶ್ ಹೇಳಿರುವಂಥದ್ದು. ಈಗ ಬಿಎಸ್ವೈ ಬಂಧನ ಯಾಕೆ ಬೇಕಾಗಿದೆ ಅಂತ ಕೂಡ ಹೈಕೋರ್ಟ್ ಪ್ರಶ್ನೆಯನ್ನ ಮಾಡಿದೆ. ಇನ್ನು ಇದಕ್ಕೂ ಕೂಡ ಉತ್ತರವನ್ನು ನೀಡಿದ್ದಾರೆ. ಜೂನ್ 12ರಂದು ಹಾಜರಾಗುವಂತೆ ನೋಟಿಸ್ ನೀಡಲಾಗಿತ್ತು. ಮೊಬೈಲ್ನಲ್ಲಿ ಇದ್ದಂತಹ ವಿಡಿಯೋ ಏನಿದೆ ಅದರ ಧ್ವನಿ ಪರೀಕ್ಷೆ ನಡೆಸಲಾಗಿದೆ. ನಂತರ ನೋಟಿಸ್ ನೀಡಿದ್ದಾರೆ ಅಂತ ವಾದವನ್ನು ಮಂಡನೆ ಮಾಡಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.